ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಿರೋದು ಫಿಲಂ ಸ್ಟಾರ್ಟಿಂಗ್ ಅಲ್ಲೇ 500 ರೂಪಾಯಿ ದುಡ್ಡು ನಮ್ಗಳ ಜೇಬಿಂದ 500 ದಾರಿಲಿ ದಾಟ್ಕೊಂಡು ಅರಮನೆ ಸೇರ್ಕೊಳ್ಳುತ್ತೆ. ಐ ಮೀನ್ ಥಿಯೇಟರ್. ನಮ್ ದುಡ್ಡು ಮಾರುತಿ ಜೇಬೊಳಗೆ ಸೇರ್ಕೊಂಡಿದ್ದು ಇದೇ ತರಾನೇ. ಮಾರುತಿ ಅಂದ್ರೆ ಈ ಫಿಲಂ ಡೈರೆಕ್ಟರ್. ಈ ತರ ಸ್ಕ್ಯಾಮ್ ಆದೋನು ಒಳಿಕ್ ಹೋಗಿ ಸ್ಟೋರಿನ ಅರ್ಥ ಮಾಡ್ಕೋತಾನ, ಅಲ್ಲಿಂದ ಆಚೆ ಬರ್ತಾನ ಅನ್ನೋದೇ ಕತೆ. ಯೂಶಲಿ ದೆವ್ವದ್ ಫಿಲಮ್ಸ್ ಮಾಡೋರ್ಗೆ ಒಳ್ಳೆ ಇಂಟೀರಿಯರ್ ಐಡಿಯಾ ಇರುತ್ತೆ ಅಂತ ನಾನ್ ನಂಬ್ತೀನಿ. ಈಗಿನ ಕಾಲದ ಡೈಲಿ ವ್ಲಾಗರ್ಸ್ ತರ ಅವ್ರ ಮನೆ ಫರ್ನಿಚರ್ಸ್ ಅಂಡ್ ಇಂಡೋರ್ಸ್ ನ ತುಂಬಾ ಫೋಕಸ್ಡ್ ಆಗಿ ಝೂಮ್ ಅಲ್ಲಿ ತೋರಿಸ್ತಾರೆ. ಇದು ನಮ್ಮ ಮನೆ ಎಂಟ್ರೆನ್ಸ್ ಎಷ್ಟು ವಿಶಾಲವಾಗಿದೆ ನಮ್ಮ ಹಾಲ್. ಸೊ ಇದು ಎಲ್ ಸೆಟ್ ಸೋಫಾ ಗೈಸ್ ನಮ್ದು, ಓಕೆನಾ? ಮಕ್ಕೋಗಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ. ಈ ಇಂಡಿಯಾಸ್ ಫಸ್ಟ್ ಹಾರರ್ ಕಮ್ ಫ್ಯಾಂಟಸಿ ಕಮ್ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿಲಿ ಹೆದರ್ಸೋದಕ್ಕೆ ಅಂತ ಏನೇನೋ ಟ್ರೈ ಮಾಡ್ಬಿಟ್ಟಿದ್ದಾರೆ. ಕೊನೆಗೆ ವರ್ಕ್ ಆಗಿದ್ದು ಫ್ಯಾಂಟಸಿ ಒಂದೇ. 3 ಅವರ್ ಒಂದು ಫಿಲಂ ನ ಹೇಗೆಲ್ಲ ಮಾಡಬಾರ್ದು ಅನ್ನೋದನ್ನ ತೋರಿಸಿದ್ದಾರೆ. ಬೇರೆ ಎಲ್ಲ ಆಕ್ಟರ್ಸ್ ತಮ್ಮ ಹಿಂದಿನ ಮೂವಿಗಿಂತ ತುಂಬಾ ಒಳ್ಳೆ ಮೂವಿ ಕೊಡಬೇಕು ಅಂತ ಫಿಲಂ ಗಳನ್ನ ಮಾಡ್ತಿದ್ರೆ, ಮೋಸ್ಟ್ಲಿ ಪ್ರಭಾಸ್ ಅವ್ರ ಒಬ್ರೇ ಅನ್ಸುತ್ತೆ ತಮ್ಮ ಹಿಂದಿನ ಮೂವೀಸ್ ಗಿಂತ ಜಾಸ್ತಿ ಕ್ರಿಂಜ್ ಮೂವೀಸ್ ನ ಕೊಡಬೇಕು ಅಂತ ವರ್ಕ್ ಮಾಡ್ತಿರೋದು. ಪ್ಲಸ್ ಧ್ರುವ ಸರ್ಜಾ, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಫಿಲಂ ನ ಕಂಪ್ಲೀಟ್ ಆಗಿ ರ್ಯಾಂಡಮ್ ಸ್ಟೋರಿ ಇಟ್ಕೊಂಡು ರ್ಯಾಂಡಮ್ ಪ್ಲೇಸಸ್ ಅಲ್ಲಿ ರಾಂಡಮ್ ಇಲ್ದೆ, ಏನಾದ್ರು ತಪ್ಪ ಕೇಳಿಸ್ತಾ, ರಾಂಡಮ್ ಇಲ್ದೆ ರ್ಯಾಂಡಮ್ ಆಗಿ ಶೂಟ್ ಮಾಡಿ ರ್ಯಾಂಡಮ್ ಆಗಿ ಎಡಿಟ್ ಮಾಡಿದ್ದಾರೆ. ಬೈ ದ ವೇ ರ್ಯಾಂಡಮ್ ಸ್ಪೆಲ್ಲಿಂಗ್ ಬಂದು RONDOM. ಈ ಫಿಲಂ ಅಲ್ಲಿ 3 ಹೀರೋಯಿನ್, ಒಬ್ಬ 6 ಅಡಿ ಪ್ಲಸ್ ಹೀರೋ. ಅದನ್ ಕಂಡ್ರಿ ಅಲ್ವಾ, ಅಂದ್ರೆ ವಿರಾಟ್ ಮೂವಿ ಅನ್ಕೊಂಡ್ರ ಅಂತ ಕೇಳಕ್ ಬಂದೆ. ಇದು ಈ ಫಿಲಂ ನ ಓಪನಿಂಗ್ ಸೀನ್. ಹೀರೋಗೆ ಎಂಟ್ರಿ ಕೊಡ್ಬೇಕು ಅಂತಾನೆ ಒಂದ್ ಹುಡುಗಿ ಮೇಲೆ ರ್ಯಾಗಿಂಗ್ ಮಾಡಿಸ್ತಾರೆ. ಲೇಡೀಸ್ ಆರ್ ದೇವೀಸ್. ಅಣ್ಣ, ಮುಂದೆ ನೀವು ಫಿಲಂ ಅಲ್ಲಿ ದೇವೀಸ್ ಆರಾಧನೆನ ಹೇಗೆಲ್ಲ ಮಾಡ್ತೀರಾ ಅಂತ ನಾವು ನೋಡಿದೀವಿ. ಹೀರೋ ಎಂಟ್ರಿ ಆಗ್ಬೇಕು ಅಂತಂದ್ರೆ 90s ಸ್ಟೈಲ್ ಅಲ್ಲಿ ಒಬ್ಬನ್ ಸೊಂಟ ಮುರಿಬೇಕು, ಸೊನಾಲಿಕಾ ಟ್ರ್ಯಾಕ್ಟರ್ಸ್ ಅಡ್ವರ್ಟೈಸ್ಮೆಂಟ್ ನಡಿಬೇಕು. ಆಧುನಿಕ ಟ್ರ್ಯಾಕ್ಟರ್ ಸೊನಾಲಿಕಾ ಸಿಕಂದರ್. ಇವ್ನು ಮಾರುತಿಗೆ ಫಿಲಂ ಬಜೆಟ್ ಏನಾದ್ರು ಕಮ್ಮಿ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಒಂದು ಬೋಲ್ಡ್ ಫಾಂಟ್ ಅಲ್ಲಿ ಟೆಕ್ಸ್ಟ್ ಕೊಟ್ಟು ಹೀರೋ ಇಂಟ್ರೋ ಕೊಟ್ಬಿಡ್ತಿದ್ದ. ಬಡ್ಡಿ ಮಗನ್ ಬಜೆಟ್ ಜಾಸ್ತಿ ಬಂತು ಅಂತ ಹೇಳಿ 2 ಡಜನ್ ಟ್ರ್ಯಾಕ್ಟರ್ ನ ಬಾಡಿಗೆ ತಂದು ಇಂಟ್ರೋ ಕೊಡ್ಸವನೆ. ಕತ್ತೆ ಕೊಡ್ರೋ ಕೈಗೆ, ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಈ ಫಿಲಂ ಅಲ್ಲಿ ಹೀರೋ ಅವರ ಅಜ್ಜಿಗೆ ಅಮ್ನೇಷ್ಯಾ ಇರುತ್ತೆ, ಅಂದ್ರೆ ಸೆಲೆಕ್ಟಿವ್ ಅಮ್ನೇಷ್ಯಾ. ಬೇಕಾಗಿರೋದೆಲ್ಲ ಮರ್ತ್ಬಿಟ್ಟಿರ್ತಾಳೆ, ಬೇಡದೇ ಇರೋಂತ ವಿಷಯನ ನೆನ್ಪಿಟ್ಕೊಂಡಿರ್ತಾಳೆ. ಓ ವೆಂಕಟೇಶ ಬಾಬಾ, ನಾನು ಕರೀಮುಲ್ಲಾ, ನನ್ ಹೆಸರು ಮರ್ತೋದ್ರು ನನ್ ಗೆಟಪ್ ನೋಡಿ ಮುಸ್ಲಿಂ ಅಂತ ಗುರುತಿಸಬಹುದಲ್ಲ. ಹಲ್ಕಗಂತರ ಮೀಸೆ ಬಿಟ್ಟಿರೋನೆ ಹೀರೋ ಅವರ ಅಜ್ಜಿ ಗಂಡ, ಐ ಮೀನ್ ಟು ಸೇ ಈ ಅಮ್ಮನ್ ಗಂಡ. ಕೆಲವೊಂದು ಕಾರಣಗಳಿಂದ ಅಜ್ಜಿ ಮತ್ತೆ ತಾತ ದೂರ ಆಗಿರ್ತಾರೆ. ಸ್ಪಾಯ್ಲರ್ಸ್ ಆಗ್ಬಿಡುತ್ತೆ ಹೇಳಿದ್ರೆ. ಈ ಕಿತ್ತೋದ್ ಮೂವಿಗೆ ಸ್ಪಾಯ್ಲರ್ಸ್ ಬೇರೆ. ಕನಿಷ್ಠ 5 ಲಕ್ಷನಾದ್ರೂ ಹೊಡಿಬೇಕಣೋ ಸಿಐಗೆ. ಅಜ್ಜಿ ಜೊತೆ ತಾತನ ಸೇರ್ಸ್ತೀನಿ ಅಂತ ಹೇಳಿ ಪ್ರಭಾಸ್ 5 ಲಕ್ಷ ಸಾಲ ಮಾಡಿ ಹೈದರಾಬಾದ್ಗೆ ತಾತನ ಹುಡ್ಕೋದಕ್ಕೆ ಅಂತ ಹೋಗ್ತಾನೆ. ಕಟ್ಟು ಹೈದರಾಬಾದ್. ಊರಲ್ಲಿ ಬಸ್ ಹತ್ತಿ ಹೈದರಾಬಾದ್ ಅಲ್ಲಿ ಇಳಿಯೋ ಗ್ಯಾಪ್ ಅಲ್ಲಿ ಡೈರೆಕ್ಟರ್ ಮಾರುತಿ ಒಂದ್ ರೌಂಡ್ ಪ್ರಭಾಸ್ಗೆ ಟ್ರಿಮ್ಮಿಂಗ್ ಕೂಡ ಮಾಡ್ಬಿಡ್ತಾನೆ. ಇವರು ಈ ಫಿಲಂ ಹೀರೋಯಿನ್, ಒನ್ ಆಫ್ ದ ಹೀರೋಯಿನ್ ಸೆಲೆಕ್ಷನ್ ಮಾಡೋಷ್ಟು ಟೈಮ್ ನ ಕತೆ ಸೆಲೆಕ್ಟ್ ಮಾಡೋದಿಕ್ಕೆ ಒಂದಿಷ್ಟಾದ್ರೂ ಕೊಟ್ಟಿದ್ರೆ ಈ ಫಿಲಂ ಡೀಸೆಂಟ್ ಹಿಟ್ ಆದ್ರೂ ಆಗಿರೋದು. ಓಲ್ಡಿ ತಾತನ್ನ ಹುಡಿಕೊಂಡು ಬಂದ ಪ್ರಭಾಸ್ ಬ್ಯಾಡಿ ನನ್ ಹಿಂದೆ ಹೊರಟೋಗ್ತಾನೆ. ಒಂದ್ ನಿಮಿಷ, ಆಟೋ ಪೈಲಟ್. విల్లన్ నెంబర్ 17 గుర్తుపెట్టుకోండి, కొండాపూర్లో ఉంటది కొల్లా లగ్జూరియా. ಏನ್ ನಡೀತಾ ಇದೆ ಇಲ್ಲಿ? ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ. ಈ ಇಂಡಿಯಾಸ್ ಫಸ್ಟ್ ಫ್ಯಾಂಟಸಿ ಕಮ್ ಸೈಕಾಲಜಿಕಲ್ ಕಮ್ ಹಾರರ್ ಕಮ್ ಥ್ರಿಲ್ಲರ್ ಮೂವಿಲಿ ಈ ಚರ್ಚಲ್ಲಿರುವಂತ ಒಂದು ಹುಡುಗಿಗೆ ಶಿ ಇಸ್ ಸಫರಿಂಗ್ ಫ್ರಮ್ ಸಿವಿಯರ್ ಹಾರ್ಟ್ ಪ್ರಾಬ್ಲಮ್. ಮಾರುತಿ ಸ್ಕ್ರಿಪ್ಟ್ ನ ಕೇಳಿದ ಫಸ್ಟ್ ಟೈಮ್ ಅಲ್ಲೇ ಹಾರ್ಟ್ ಅಲ್ಲಿ ಒಂದು ತೂತಾಗ್ಬಿಟ್ಟಿರುತ್ತೆ. ಇನ್ನು ಎಷ್ಟು ಜನಕ್ಕೆ ಏನೇನಾಗುತ್ತೋ ಈ ಮಾರುತಿ ಕತೆ ಕೇಳಿ. ಪ್ರೊಡ್ಯೂಸರ್ ದುಡ್ಡನ್ನ ನೀರಲ್ಲಿ ಚೆಲ್ಲೋದು ಪ್ರಭಾಸ್ ಫಿಲಮ್ಸ್ ಗಳಲ್ಲಿ ಏನು ಹೊಸ್ತಲ್ವಲ್ಲ. ಆಪರೇಷನ್ ಗೆ 3 ಲಕ್ಷ ಸಾಕಾಗುತ್ತಾ? ಸಾಲ ಮಾಡಿ ತಂದಂತ 5 ಲಕ್ಷದಲ್ಲಿ 3 ಲಕ್ಷನ ಹುಡುಗಿ ಹಾರ್ಟ್ ತೂತನ ಮುಚ್ಚಿಸೋದಿಕ್ಕೆ ಡೊನೇಟ್ ಮಾಡ್ಬಿಡ್ತಾನೆ. ಇದು ಹೀರೋಯಿನ್ ಗೆ ಗೊತ್ತಾಗಿ ಇವ್ರೇ ಅಲ್ವಾ ಆದಿಪುರುಷ್ ಜೀಸಸ್, ಶೋ ಮಿ ಹೆವನ್ ಡ್ಯಾಡಿ, ಸಾರಿ ಫಾದರ್ ಅಂತ ಹೇಳಿ ಇವಳಿಗೂ ಲವ್ ಆಗಿ ಹೋಗ್ಬಿಡುತ್ತೆ. ಖಂಡಿತವಾಗ್ಲೂ ಅವನಿಗೂ ನನ್ಗೂ ಏನೋ ಒಂದು ರಿಲೇಶನ್ಶಿಪ್ ಇರ್ಬೋದಲ್ವಾ ಲಾಸ್ಟ್ ವರ್ಡ್ ಅಲ್ಲಿ. ನನ್ನಾಗ್ಬೇಕು ಅಂತ ಇದ್ದೋಳ್ಗೂ ಕೂಡ ಪ್ರಭಾಸ್ ತರ ಸನ್ ಬೇಕು ಅನ್ನೋ ಆಸೆ ಬರೋ ತರ ಸ್ಕ್ರಿಪ್ಟ್ ಬರ್ದ್ನಲ್ಲ ಮಾರುತಿ. ವಾ ಮಾರುತಿ ಕ್ರೇಜಿ, ಸೂಪರ್. ಕಟ್ಟು ಪ್ರೊಡ್ಯೂಸರ್ ಪಾಕೆಟ್. ಆಫ್ಟರ್ ಇನ್ಸೆಪ್ಷನ್ ಈ ರೇಂಜಿಗೆ ಡೀಟೇಲಿಂಗು ನಾನ್ ಯಾವ ಫಿಲಮ್ಸ್ ಅಲ್ಲೂ ನೋಡಿರ್ಲಿಲ್ಲ. ಹುಡುಗಿ ಕ್ರಿಶ್ಚಿಯನ್ ಅಂತ ತೋರ್ಸೋದಿಕ್ಕೆ ಅವಳು ಕಿವಿಲಿ ಕ್ರಾಸ್ ಹೋಗೋದು ವಾಲೆ ಇಟ್ಟಲ್ಲ, ಸೂಪರ್ ಕನ್ನಡ. ಈಗ ನಾನು ಹೈದರಾಬಾದ್ಗೆ ಯಾಕೆ ಬಂದಿರೋದು ಅಂತ ತಿರ್ಗಾ ನೆನಪಾಗುತ್ತೆ ನಮ್ ನಂಬರ್ 1 ಬ್ಯಾಚುಲರ್ಗೆ. ಪೊಲೀಸ್ ಅವ್ರಿಗೆ 5 ಲಕ್ಷ ಕೊಟ್ರೇನೆ ತಾತನ ಹುಡುಕೊಡೋದು ಅಂತ ಹೇಳಿರ್ತಾರೆ.
ಬಂದಿರ್ತಾರೆ. 5 ಕೊಡಿಸ್ತೀನಿ ಅಂತ 2 ಕೊಡ್ಸಿದ್ಯಾ, ಇನ್ನು 5 ನಿಮಿಷದಲ್ಲಿ 3 ಲಕ್ಷ ತಗೊಂಡು ಇಬ್ರು ಸ್ಟೇಷನ್ ಬರ್ಬೇಕು. ಅಣ್ಣ ಬೇರೆ ಪ್ರೊಡ್ಯೂಸರ್ ದುಡ್ಡನ್ನ ಹೀರೋ ಡೊನೇಟ್ ಮಾಡ್ದ ಅನ್ನೋ ತರ 3 ಲಕ್ಷನ ಡೊನೇಟ್ ಮಾಡಿದಾನೆ. ಈಗ ದುಡ್ಡು ಬೇಕೇ ಬೇಕು ಅನ್ನೋ ಒಂದು ಸಿಚುವೇಶನ್ ಬರುತ್ತೆ. ಐ ಸೆಡ್ ನೋ ರ್ಯಾಂಡಮ್ ಸೀನ್ಸ್. ಈಗ ಸೆಕೆಂಡ್ ಹೀರೋಯಿನ್ ಮಾಳ್ವಿಕಾ ಅವರ ಎಂಟ್ರಿ. ಮಾಳ್ವಿಕಾ ಅವರ ತಾತ ಇಂಡಿಯಾಸ್ ನಂಬರ್ 1 ಬ್ಯಾಚುಲರ್ ಪ್ರಭಾಸ್ ಅವರ ತಾತನ್ಗೆ 1 ಕೋಟಿ ಕೊಡ್ಬೇಕಿತ್ತಂತೆ. ಅದಕ್ಕೆ ಅಕ್ಕ ಬರ್ತಾಳೆ. ತಾತ ಅವರು ಬಳ್ಳಾರಿಯಲ್ಲಿ ಜಾಬ್ ಮಾಡ್ತಿರ್ಬೇಕಾದ್ರೆ ನಮ್ ತಾತಂಗೆ ಪ್ರಾಣ ಹೋಗೋ ಪರಿಸ್ಥಿತಿಲಿ ಅವ್ರು ಮಾಡಿರೋ ಸಹಾಯಕ್ಕೆ ತೀರ್ಸ್ಬೇಕಾಗಿರೋ ಅಂತ ಋಣ ಇದು. ಎಂತ ಒಳ್ಳೆ ಹೆಂಗಸಯ್ಯ ಅವಳು ಬಾಳ ಹಾಳಾಗೋಗ. ಟೈಮಿಂಗ್ ಮೆಚ್ಚಬೇಕು. ಮಾರುತಿ ಸ್ಕ್ರಿಪ್ಟ್ ಅಲ್ಲಿ ಚೊಂಬು ತಗೊಂಡು ಬಾತ್ರೂಮ್ಗೆ ಹೋಗಲ್ಲ, ಬಾತ್ರೂಮ್ಗೆ ಹೋಗಿ ಕೆಲಸ ಮುಗಿದ್ಮೇಲೆನೆ ಟೆರಸ್ ಹೊಡ್ಕೊಂಡು ಚೊಂಬು ಬಾತ್ರೂಮ್ ಒಳಗೆ ಲ್ಯಾಂಡ್ ಆಗುತ್ತೆ. ಏನಪ್ಪಾ ಇದು ಈ ತರ ಆಗ್ತದ? ಅಕ್ಕ ದುಡ್ಡು ತಗೊಂಡ್ ಬರ್ತಾಳೆ ಅಂತ ಹಿಂದಿನ ದಿನ ರಾತ್ರಿನೇ ಕನ್ಸ್ಕೊಂಡಂತ ಕಳ್ಳ ಸೂಟ್ ಕೇಸ್ ನ ಎತ್ಕೊಂಡು ಹಾರ್ತಾನೆ. ಈಗ ನಮ್ ತೆಲುಗು ಫಿಲಂ ಇಂಡಸ್ಟ್ರಿ ಬೆಂಚ್ ಮಾರ್ಕ್ ಫೈಟ್ ಸೀನ್ ಗಳು ಸ್ಟಾರ್ಟ್. ಬಟ್ ಇದು ನಮ್ ಮಾರುತಿ ಸಿನಿಮಾ ಬರೀ ಆಕ್ಷನ್ ಸೀನ್ಸ್ ಇರೋದಿಲ್ಲ. ಆಕ್ಷನ್ ಕಮ್ ಫ್ಯಾಂಟಸಿ ಕಮ್ ಥ್ರಿಲ್ಲರ್. 2 ಫೈಟ್ ಸೀನ್ ತೋರ್ಸಿದ್ರೆ 300 ಸಲ ಮಾಳ್ವಿಕಾ ಮುಖ ತೋರಿಸ್ತಾರೆ. ಈ ತರ ಎಲ್ಲ ಬಿಸಿ ಬಿಸಿ ಎಡಿಟ್ ಗಳನ್ನ ಟ್ವಿಟರ್ ಅಲ್ಲಿ ಮಾತ್ರ ನೋಡ್ತಿದ್ದೆ. ಬಟ್ ಅಣ್ಣ ಥಿಯೇಟರ್ ಅಲ್ಲೂ ತೋರ್ಸ್ಬಿಟ್ಟ. ನನ್ನ ಮಗ ನೀನು ಪಲ್ಸರ್ ಬೈಕ್ ನ ಡಂಬಲ್ಸ್ ತರ ತೆಗ್ದು ಬಿಗ್ದು ಬಿಸಾಡ್ತಾನೆ. ನನ್ನ ಲೈಫಲ್ಲಿ ಎಷ್ಟು ಜನ ಹೊಡೆದು ಬುಲ್ಡೆ ಬಿಚ್ಚಾಕಿದ್ ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಚ್ಚಿಗೆ ಮೂಗೆಲ್ಲ ಕಟ್ಟಾಗಿ ಹೋಗಿದ್ದಾವೆ. ಈಗ ಈ ಫಿಲಂ ನ ಮೋಸ್ಟ್ ಆಂಟಿಸಿಪೇಟೆಡ್ ಸ್ಟಂಟ್ ಸೀನ್ ಬರುತ್ತೆ. ಟಾಕ್ಸಿಕ್ ಫಿಲಂ ಇಂದ ನಿಮಗೇನು ಎಕ್ಸ್ಪೆಕ್ಟೇಷನ್ ಅಂತ ನೀವೇನಾದ್ರೂ ಕೇಳಿದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ದೀಪಾವಳಿ ಟೈಮಲ್ಲಿ ಬಿಡುವಂತ ರಾಕೆಟ್ ಡೈರೆಕ್ಷನ್ ಮಿಸ್ ಆದ್ರೆ ಯಾವ ತರ ಹಾರುತ್ತೋ ಆ ತರ ಹಾರ್ತಾನೆ ನಮ್ಮಣ್ಣ. 1 ಮಿನಿಟ್. ನಮ್ ರಾಜು ಇಷ್ಟೆಲ್ಲ ಹಾರಿ ಈಜಿ ಕುಣಿದು ಏರಿ ಈ ಜಾಗಕ್ಕೆ ಬರ್ತಾನೆ. ಚಿಟ್ಕೆ ಹೊಡೆಯೋದ್ರಲ್ಲಿ ಭೈರವಿ ಅಲಿಯಾಸ್ ಮಾಳ್ವಿಕಾ ಪಟ್ ಅಂತ ಇಲ್ಲಿ ಬಂದು ನಿಂತಿರ್ತಾರೆ. ಪೀಕ್ ಡಿಟೈಲಿಂಗ್ ಮಾರುತಿದ್ದಾರೆ. ನನಗೆ ನಗು ಬರುತ್ತೆ. ಇದೆಲ್ಲ ನಾನು ಲಿವರ್ ಲಾಗ್ ತಗೊಳ್ತೀನಿ, ನಾನು ಇದನ್ನ ಇಶ್ಯೂ ಮಾಡ್ಕೊಳ್ಳಲ್ಲ. ಹೀರೋಯಿನ್ ಇಲ್ದೆ ಬರೀ ಡ್ರೈ ಫಿಲ್ಮ್ಸ್ ಮಾಡ್ತಿದ್ದಂತ ನಮ್ಮ ಪ್ರಭಾಸ್ಗೆ ಇದು ಬೇಕೇ ಬೇಕಾಗಿತ್ತು ಅಂತ ಹೇಳಿ ಮಾರುತಿ ಸ್ಟಾರ್ಟರ್ ಪ್ಯಾಕ್ ತರ ಮಾಳ್ವಿಕಾ ಕೈಲಿ ಒಂದು ಹಗ್ ಕೊಡಿಸ್ತಾನೆ. ಅದೆಲ್ಲ ಒಂಥರ ಕೆಮಿಸ್ಟ್ರಿ, ನಿಮಗೆಲ್ಲ ಅರ್ಥ ಆಗ್ಬೇಕು. 2026ರಲ್ಲಿ 2006 ಮೂವಿ ತೆಗ್ದಿದಿರಲ್ಲೋ. ಎಸ್, ನಾನ್ ನನ್ನಾಗೋದೇ ಒಳ್ಳೇದು. ನಂಬರ್ 1 ಬ್ಯಾಚುಲರ್ ಪ್ರಭಾಸ್ ಅವ್ರೆ, ನೀವ್ ಈಗಾಗ್ಲೇ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀರಾ. ಆಲ್ಸೋ ಲೇಡೀಸ್ ಆರ್ ದೇವೀಸ್. ಪ್ರಭಾಸ್ ಗಾರು ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಹೋಗ್ರೆ ನೀನ್ ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕೂತ್ಕೊಳ್ಳಿ. ಮಾಳ್ವಿಕಾ ಜೊತೆ ಸ್ವಲ್ಪ ಮುಂದುವರೆದು, ಸಾರಿ ಜಾಸ್ತಿನೇ ಮುಂದುವರೆದು ಸೀಲ್ ಕೂಡ ಒತ್ ಬಿಡ್ತಾನೆ. ಏನೋ ಕುಡ್ದಿರೋ ಮತ್ತಲ್ಲಿ ಕಚ್ಬಿಟ್ಟಂಗಿದ್ದೀನಿ, ಪ್ಲೀಸ್ ಕ್ಷಮಿಸ್ಬಿಡಿ. ಅಣ್ಣಂಗೆ ಫಸ್ಟ್ ಹೀರೋಯಿನ್ ತರಾನೇ ಎಲ್ರು ಕಾಣಿಸ್ತಾರಂತೆ. ಏಯ್ ನೀನೇನೆ ಇಲ್ಲಿ. ಅದಕ್ಕೆ ಇದು ಮಿಸ್ ಆಗಿ ಆಗೋಯ್ತಂತೆ. ನನ್ ಕನ್ಸರ್ನ್ ಏನು ಅಂದ್ರೆ, ಮಿಸ್ ಆಗಿನು ಬಾಯ್ಸ್ ಹೈಸ್ಕೂಲ್ ಕಡೆ ತಲೆ ಹಾಕಿ ಮಲ್ಕೋಬೇಡಿ. ಭೈರವಿ, ನೀನ್ ಏನ್ ಮಾಡ್ತಿದ್ಯ ಅಂತ ಗೊತ್ತಿದ್ಯಾ? ಇಡಯ ಸುಮ್ನೆ ಫೋನ್ ನ ಮಜಾ ಹಾಳು ಮಾಡ್ಬೇಡ. ಸೀಲ್ ಓಡಿಸ್ಕೊತಾ ಇರ್ತಾಳೆ. ಫಿಲಂ ಪ್ಲಾಟ್ ನೇ ಮರ್ತೋಗಿ ಕತೆ ಹೋಗ್ತಾ ಇರುತ್ತೆ. ಆಗ ಪ್ರತ್ಯಕ್ಷ ಆಗೋದು ನಮ್ ಮಾಳ್ವಿಕಾ ಅವರ ತಾತ. ರೊಮ್ಯಾನ್ಸ್ ಮಾಡ್ಕೊಂಡು ಟೈಮ್ ಕಳಿತಿರೋದನ್ನ ಹಾಳ್ ಮಾಡ್ಬಿಟ್ನಲ್ಲ ಬಡ್ಡಿ ಮಗ ತಾತ ಅಂತ ಹೇಳಿ ನಾಯಿ ಹೊಡೆದಂಗೆ ಹೊಡಿತಾನೆ. ಆಗ ತಾತ ಆಕ್ಚುಲಿ 2 ಸೀಕ್ರೆಟ್ ಹೇಳ್ತಾನೆ. ಒಂದು, ಮಾಳ್ವಿಕಾ ಬಂದು ತಾತನ್ ಮೊಮ್ಮಗಳು ಅಂತ. ನಮ್ಗೆ ರೊಮ್ಯಾನ್ಸ್ ಮಾಡ್ಸೋಕೆ ಯಾರಾದ್ರೂ ಒಬ್ರಿದ್ರೆ ಸಾಕು ಅಲ್ವಾ ಮಾರುತಿ. ಇನ್ನೊಂದು, ನಾನ್ ಕದ್ದಿಲ್ಲ ಗುರು, ನಿಮ್ ತಾತನೇ ಕಳ್ಳ ಅಂತ. ನಿಮ್ಮಜ್ಜಿ ದೇವನಗರ ಸಂಸ್ಥಾನದ ವಾಸುದಾರ. ನಿಮ್ಮಜ್ಜಿ. ಇಲ್ಲಿಂದ ಸ್ಟಾರ್ಟ್ 480Q ಕ್ವಾಲಿಟಿಲಿ ಅರುಂಧತಿ ಫ್ಲಾಶ್ ಬ್ಯಾಕ್. ಜಮೀನ್ದಾರು ಪ್ರಸಾದ ಕೊಡ್ತಾ ಇದಾರೆ, ಬೇಗ ಬಾ. ಒಂದು ತುತ್ತು ಅನ್ನ ಕೊಡದಲ್ಲೇ ಅವಮಾನ ಮಾಡ್ಬಿಟ್ರಲ್ಲ ಅಂತ ಹೇಳಿ ಬಿಟ್ಟು ಕಳ್ಸದ. ಸರಿಯಾಗಿ ಬಿಟ್ಟಾಯ್ತು, ಕಳ್ಸೋದಷ್ಟೇ ಬಾಕಿ. ಮಹಾರಾಣಿನ ಪಟಾಯಿಸಿ ಇಡೀ ರಾಜ್ಯನೇ ಹೊಡಿತೀನಿ ಅಂತ ಡಾರ್ಕ್ ನೈಟ್ ರೈಸರ್ಸ್ ಫಿಲಂ ಅಲ್ಲಿ ಬರೋ ಹ್ಯಾರ್ವೆ ಡೆಂಟ್ ಜೊತೆ ಬ್ಲಾಕ್ ಮ್ಯಾಜಿಕ್ ಕಲಿತಾನೆ. ನಾನೇನಾದ್ರೂ ಟೈಮ್ ಟ್ರಾವೆಲಿಂಗ್ ನ ಮಾಡೋ ಹಾಗಿದ್ದಿದ್ರೆ ಈ ನನ್ನ ಮಗನ್ಗೆ ಫಸ್ಟ್ ಹೊಡಿತಿದ್ದೆ. ಏನ್ ಬಿರಿಯಾನಿನ ಕೊಡ್ತಾವ್ರಲ್ಲಿ, ಸಾಂಬಾರ್ಗೆ ಅನ್ನ ಕಲ್ಸ್ಬಿಟ್ಟು ಕೊಡ್ತಿರೋ ತುತ್ತಿಗೆ ಆ ನನ್ನ ಮಗನ್ ಎಬ್ಬರಿಸಿ 3 ಅವರ್ ಫಿಲಂ ಮಾಡಿಸ್ಬಿಟ್ಟು ಟಾರ್ಚರ್ ಕೊಡ್ಸ್ಬಿಟ್ಟ. ಕತ್ತಿ ಕೊಡ್ರೋ ಕೈಗೆ, ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ದೇವನಗರದ ರಾಣಿ, ಎಷ್ಟೊಂದು ಜನ ಆಳು ಕಾಳು ಸೈನಿಕರು ಆನೆಗಳು ಎಲ್ಲಾ ಇದ್ವು. ನಮ್ ಸಂಜು ಬಾಯ್ ಸಾಕಿರೋ ನಾಯಿನ ಕರ್ದಂಗೆ ಬೇಬ್ ಜಸ್ಟ್ ಈಟ್ ದಿಸ್ ಅಂತ ಹೇಳಿದ ತಕ್ಷಣ ಗಬ ಗಬ ಅಂತ ಅಕ್ಕ ತಿನ್ಬಿಡ್ತಾಳೆ.
ಪಾಕಿಸ್ತಾನ್ ಹೋಮ್ ಮಿನಿಸ್ಟರ್ ಮನೇಲಿ ಕೂಡ ಇದಕ್ಕಿಂತ ಜಾಸ್ತಿ ಸೆಕ್ಯೂರಿಟಿ ಇರುತ್ತೆ. ನಮ್ಮ ಹತ್ರ ಬೇಡ. ಈ ಮಹಾರಾಣಿ ದಡ್ರಾಣಿ ಅದನ್ನ ತಿಂದು ನೆಕ್ಸ್ಟ್ ಸೆಕೆಂಡ್ ಇಂದಾಲೆ ನಮ್ ಸಂಜು ಬಾಯ್ ಅವಳನ್ನ ಮದ್ವೆ ಆಗಿ ಬೋನಸ್ ಅಂತ ಒಂದ್ ಮಗು ಕೊಟ್ಟು ದುಡ್ಡನ್ನ ಲಪ್ಟಾಯಿಸ್ಕೊಂಡು ಮಂತ್ರಿ ಮೇಲೆ ಹಾಕಿ ಅಭ್ಯಾಸ ಆಗ್ಬಿಡ್ತಾನೆ. ತುಂಬಾ ಒಳ್ಳೆ ಐಡಿಯಾನೆ. ಬಟ್ ಯಾಕೆ ಕಳ್ಳ ತಾನೆ ನೈಟ್ ಟೈಮ್ ಅಲ್ಲಿ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಕದ್ದಿರೋದನ್ನ ಮೈ ಮೇಲೆ ಈ ತರ ಹಾಕೊಂಡು ಓಡೋಗ್ತಾನೆ ಗುರು. ಕಳ್ಳನ್ ಜನ್ಮಕ್ಕೆ ಅವಮಾನ ಗುರು ನೀನು. ನನ್ಗೆ ಬರುವಂತ ಕ್ವಶನ್ಸ್ ಏನಂದ್ರೆ, ಈ ಗ್ಯಾಪ್ ಅಲ್ಲಿ ಯಾವನು ಕೂಡ ಮಹಾರಾಣಿ ಅವನು ಕಳ್ಳ ಅಂತ ಕೇಳಿಲ್ವಾ? ಸಂಜುಬಾಯಿ ಅರಮನೆಗೆ ಬರುವಾಗ ಎಷ್ಟೊಂದು ಹೆಣಗಳು ಬಿದ್ದಿದ್ವಲ್ಲ, ಅದನ್ನ ಯಾರು ನೋಡ್ಲಿಲ್ವಾ? ನಕ್ಕನ್ ಮಾರುತಿ ನಿನ್ ಫೋನ್ ನಂಬರ್ ಎಲ್ಲೋ ಅಂತ ಯಾರು ಕೇಳಲಿಲ್ವಾ? ಅದ್ ಯಾವ ಮಹಾನುಭಾವ ಹೇಳೋದ್ನು? ಆಮೇಲೆ ಬುಲ್ಶಿಟ್ ಗಳು ಮಾತಾಡಬಾರ್ದು. ಆಕ್ಚುಲಿ ರಿವೆಂಜ್ ಇದ್ದಿದ್ದು ಒಂದ್ ತುತ್ತು ಅನ್ನ ಕೊಡ್ಲಿಲ್ಲ ಅಂತ. ಬಡ್ಡಿ ಮಗ ಮಾರುತಿ ಅವನ ಗೋಲ್ಡ್ ಡಿಗರ್ ಆಗಿ ಮಾಡಾಕ್ಬಿಟ್ಟ. ಆಫ್ಟರ್ KGF ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಸಂಜಯ್ ದತ್ ನ ಕಾಂಪಿಟೇಷನ್ ಮೇಲೆ ಜೋಕರ್ ತರ ತೋರಿಸ್ತಿದ್ದಾರೆ. ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ಇಷ್ಟಕ್ಕೆಲ್ಲ ನಮ್ ದಡ್ರಾಣಿನೇ ಕಾರಣ ಅಂತ ಅರಮನೆಯಿಂದ ಒದ್ದು ಆಚೆಗಾಗ್ತಾರೆ. ಇಂತ ಗತಿ ಬಂತು ಅಂತ ಅವ್ರನ್ನ ಹುಚ್ಚಿಯನ್ನಾಗಿ ಮಾಡಿ ಸ್ವಂತದವರೇ ಬೀದಿಗೆ ತಳ್ಬಿಟ್ರು. ನಮ್ ಮಾಳವಿಕ ಅವರ ತಾತ ಮಂತ್ರಿ ನಾನು ಇದನ್ನೆಲ್ಲ ಕಂಡಿಡಿತೀನಿ ಅಂತ ಕುದುರೆ ಎತ್ಕೊಂಡು ಸಂಜುಬಾಯಿ ಹಿಂದೆ ಹೋಗ್ತಾನೆ. ಇಷ್ಟೊಂದು ಕಷ್ಟಗಳನ್ನ ಹೇಗೆ ಸಹಿಸ್ಕೊಂಡೆ? ಏನಾಯ್ತಪ್ಪ? ಅಜ್ಜಿ ಮೇಲೆ ಇಷ್ಟೊಂದು ಅಪವಾದ ಬರೋದಿಕ್ಕೆ ತಾತನೇ ಕಾರಣ ಅಂತ ಹೇಳಿ ಪ್ರಭಾಸ್ ತಾತನ್ನ ಕರ್ಕೊಂಡ್ ಬಂದು ಅಜ್ಜಿ ಕಾಲ್ ಕೆಳಿಕ್ ಹಾಕ್ತೀನಿ ಅಂತ ಹೇಳಿ ಹೊರಡ್ತಾನೆ. ಬಟ್ ಯೂಸ್ ಏನು? ಏನೇ ಆದ್ರೂ ಅಜ್ಜಿ ನೆಕ್ಸ್ಟ್ ಸೆಕೆಂಡ್ ಎಲ್ಲ ಮರ್ತೋಗ್ತಾಳಲ್ಲ. ಏನಾಯ್ತಪ್ಪ? ಓಕೆ, 2 ಹೀರೋಯಿನ್ಸ್ ಜೊತೆ ಇಷ್ಟೋ ತನಕ ಸ್ಟಿಕ್ ಆಗಿದ್ ಸಾಕು, ಇನ್ಮೇಲಾದ್ರೂ ತಾತನ್ ಹುಡ್ಕೋದಿಕ್ಕೆ ಸ್ಟಿಕ್ ಆಗೋಣ ಅಂತ ಹೇಳಿ ಈ ಕಾಡ್ಗೆ ತಾತನ್ ಹುಡಿಕೊಂಡು ಬರ್ತಾನೆ. ಕಾಡಿನ ಮಧ್ಯೆ ಫುಲ್ 5G ಪವರ್ಡ್ ಇಂಟರ್ನೆಟ್, ಬ್ರಾಂಡೆಡ್ ಬಟ್ಟೆಗಳು, ಮ್ಯಾಜಿಕಲ್ ಬೀರೋ ಅಲ್ಲಿ ಇರುತ್ತೆ. ಮ್ಯಾಜಿಕಲ್ ಬೀರಲ್ ಬಟ್ಟೆ ಇರುತ್ತೆ, ಹಾಕೋ. ಫುಲ್ ಪವರ್ ಸಪ್ಲೈ ಇರುವಂತ ಜಾಗದಲ್ಲೇ ನಮ್ ತಾತನ್ ಅರಮನೆ ಇರುತ್ತೆ. ನಿನ್ ರೂಮಿಗೆ ಹೋಗಿ ರಿಲ್ಯಾಕ್ಸ್ ಆಗು, ಬಿಸಿಲು ಬರುತ್ತೆ, ಸ್ನಾನ ಮಾಡು. ಮಂಡೆ ನಾನ್ ವೆಜ್ ಓಕೆನಾ? ನಿನಗೆ ಡಬಲ್ ಎಗ್ ಬರುತ್ತೆ, ಇಲ್ಲಿಂದ ಹೋಗು. ತಿಂಗಳಿಗೆ 1.5 ಲಕ್ಷ ಸಂಬಳ ತಗೊಂಡ್ರು ಇಷ್ಟೆಲ್ಲ ಫೆಸಿಲಿಟೀಸ್ ನ ಅಫೋರ್ಡ್ ಮಾಡಕ್ಕಾಗಲ್ಲ, ಅದು ಕಾಡ್ ಮಧ್ಯೆ. ಸೂಪರ್. ಆಮೇಲೆ ಬುಲ್ಶಿಟ್ ಗಳು ಮಾತಾಡಬಾರ್ದು. ಇಲ್ಲಿಗ್ ಬಂದ್ ನೋಡಿದ್ರೆ ತಾತ ಸ್ಮೋಕು. ಸತ್ರು ಆಸ್ತಿ ಮಾತ್ರ ಬಿಡಂಗಿಲ್ಲ ನಮ್ ತಾತ. ರಾಜು ಅವ್ರ ತಾತ. ಈ ಮನೆ ನನ್ನ ದೇಹ, ಸಂಪತ್ತು ನನ್ನ ಪ್ರಾಣ, ಪ್ರತಿಯೊಂದರಲ್ಲೂ ಆತ್ಮ ಸೇರಿಕೊಂಡಿದೆ. ದೆವ್ವ ಭೂತ ಅಲ್ಲ ಸೊಳ್ರೋ. ತಾತ ಏನೇನೆಲ್ಲ ಅಭ್ಯಾಸ ಮಾಡಿದ್ದ ಅಂತ ಒಂದ್ಸಲ ನೋಡ್ಕೊಂಡ್ ಬರ್ತಾರೆ. ಎಲ್ಲಾನು 500 ರೂಪೀಸ್ ನೋಟ್ ಅಲ್ಲೇ ಕಲೆಕ್ಷನ್ ಮಾಡಿರ್ತಾನೆ. ಮಿಸ್ ಆಗೇನಾದ್ರೂ 2,000 ರೂಪಾಯಿ ಬ್ಯಾನ್ ಮಾಡೋ ಜಾಗದಲ್ಲಿ 500 ರೂಪಾಯಿನ ಬ್ಯಾನ್ ಮಾಡಿದ್ರೆ ತಾತ ಮೋದಿ ಹಿಂದೆನೆ ಬಿದ್ಬಿಡ್ತಿದ್ನೇನೋ. ನೋಡ್ಬಿಟ್ಟು ಎಷ್ಟಾದ್ರೂ ಮಜಾ ಮಾಡಿ ಮುಟ್ಟಕ್ ಏನಾದ್ರೂ ಹೋದ್ರೆ ಕ್ರಿಂಜ್ ಅನಿಮೇಷನ್ ಮಾಡಿಸಿ ಭಯ ಪಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ ತಾತ. ಈಗ ಈ ಅರಮನೆ ಬಗ್ಗೆ ಸತ್ತೋಗಿರೋ ಸೀನಿಯರ್ ಡೆಡ್ ಬಾಡಿ ಬಂದು ಇಂಟ್ರೋ ಕೊಡ್ತಾನೆ. ಈ ಮನೆ ಒಂದು ಮಾಯಾ ಸಭೆ, ಇಲ್ಲಿಗೆ ಬರ್ಬೋದೇ ಹೊರತು ಹೊರಗೋಗ್ಬೇಕು ಅಂದ್ರೆ ನಿಮ್ ತಾತನ್ ಪರ್ಮಿಷನ್ ಬೇಕು. ಎಲ್ಲಿ ಈ ಲೌಡಾಲಸನ್ ಕತೆ ಮಧ್ಯೆ ಆಡಿಯನ್ಸ್ ಮಲಗ್ ಬಿಡ್ತಾರೋ ಅಂತ ಅಲ್ಲಲ್ಲಿ ಎಲ್ಲಾ ಕಡೆನೂ ಲೇಡೀಸ್ ಆರ್ ದೇವೀಸ್ ಇಟ್ಟಿರ್ತಾನೆ ಮಾರುತಿ. ಬಟ್ಟೆ ಅಂದ್ರೆ ಮಾನ ಮುಚ್ಚ ವಸ್ತು ಅನ್ನೋ ಕಾಲ ಹೋಯ್ತು. ಬಟ್ಟೆ ಅಂದ್ರೆ ಇನ್ನೊಬ್ರು ಮೆಚ್ಚ ವಸ್ತು ಆಗಿದೆ. ಯಾವ ಜಾನರ್ ಫಿಲಂ ನೋಡ್ತಿದೀವಿ ಅನ್ನೋದನ್ನೇ ಮರ್ತ್ ಬಿಡ್ಬೇಕು, ಅಷ್ಟ್ರ ಮಟ್ಟಿಗೆ ಲೇಡೀಸ್ ಆರ್ ದೇವೀಸ್ ಈ ಸೀನ್ಸ್ ಗಳನ್ನ ಇಟ್ಟಿದ್ದಾರೆ. ಇತ್ತೀಚೆಗೆ ಹೀರೋಯಿನ್ಸ್ ಗೆ ಸ್ಕ್ರೀನ್ ಟೈಮ್ ಕೊಡ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು. ಈ ಫಿಲಂ ಅಲ್ಲಿ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿದ್ದಾರೆ. ತಾತ ಎಷ್ಟು ಚಿಲ್ಗೈ ಅಂದ್ರೆ ರೊಮ್ಯಾನ್ಸ್ ಏನಾದ್ರೂ ಇದ್ರೆ, ಮೊಮ್ಮಗ ಯಾರ ಜೊತೆನಾದ್ರೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ, ಲೇಡೀಸ್ ಆರ್ ದೇವೀಸ್ ಹೀರೋಯಿನ್ಸ್ ವೇಸ್ಟ್ ಮೆಜರ್ಮೆಂಟ್ ಮಾಡ್ತಾ ಇದ್ರೆ ಆ ಟೈಮ್ ಅಲ್ಲಿ ಡಿಸ್ಟರ್ಬ್ ಮಾಡಲ್ಲ. ಒಂದು ಲೆಕ್ಕದಲ್ಲಿ ತಾತನೇ ಪರವಾಗಿಲ್ಲ, ಬರೀ ಗೋಲ್ಡ್ ಡಿಗ್ಗರ್. ಮೊಮ್ಮಗನ್ನ ಯಾವ ಡಿಗ್ಗರ್ ಅಂತ ಕರೆಯೋಣ? ನನಗೆ ನಗು ಬರುತ್ತೆ, ಇದೆಲ್ಲ ನಾನು ಲಿವರ್ ಲಾಗ್ ತಗೊಳ್ತೀನಿ, ನಾನು ಇದನ್ನ ಇಶ್ಯೂ ಮಾಡ್ಕೊಳ್ಳಲ್ಲ. ತಿರ್ಗಾ ಬ್ಯಾಕ್ ಟು ದ ಪ್ಲಾಟ್. ಈ ಕೇಸ್ ನ ಸಾಲ್ವ್ ಮಾಡೋದಿಕ್ಕೆ ವರ್ಲ್ಡ್ ಫೇಮಸ್ 13ನೇ ಶಿಷ್ಯ ಲ್ಯಾಂಡ್ ಆಗ್ತಾರೆ. ನೀವು ಒಂದು ವರ್ಲ್ಡ್ ನ ನಿಮ್ಮ ತಲೆಯಲ್ಲಿ ಸೃಷ್ಟಿ ಮಾಡ್ಕೋಬೇಕು, ಆಗ ಮಾತ್ರ ನೀವಿಲ್ಲಿಂದ ಆಚೆ ಹೋಗ್ಬೋದಂತೆ. ಅದ್ರ ಜೊತೆಗೆ ನಿಮ್ ಬಾಡಿಲಿರೋ ಚಕ್ರ ಕೂಡ ಆಕ್ಟಿವೇಟ್ ಮಾಡ್ಕೋಬೇಕಂತೆ. ಚಕ್ರನ ನಮ್ ಹೀರೋಗೆ ಹೀರೋಯಿನ್ಸ್ ಜೊತೆ 2-3 ಮಕ್ಳು ಆಕ್ಟಿವೇಟ್ ಮಾಡ್ಕೊಳ್ಳೋ ಅಂತ ಪ್ಲಾನ್ಸ್ ಐತೆ. ಈ ವಯ್ಯ ನೋಡಿದ್ರೆ ಚಕ್ರ ಬಕ್ರ ಅನ್ಕೊಂಡು ತಾತ ಈ ಪ್ಲಾನ್ಸ್ ನ ಕೇಳಿಸ್ಕೊಂಡು ಒದ್ದು ಆಚಕಾಗ್ತಾನೆ. ಅಷ್ಟು ಹಿಂಡ್ಬಿಟ್ರು, ನನ್ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು. ನಮ್ ರಾಜು ಅಡ್ರೆಸ್ ಹುಡಿಕೊಂಡು ನನ್ ಕೂಡ ಇವ್ರ ಜೊತೆಗೆ ಬಂದು ಜಾಯಿನ್ ಆಗ್ತಾಳೆ. ಮ್ಯಾಗ್ನೆಟ್ ಇಟ್ಕೊಂಡ ಗುರು. ಯಾಕೆ ಬಂದ್ಲು ಹೇಗ್ ಬಂದ್ಲು ಅಂತ ನೀವೆಲ್ಲ ಕೇಳಕ್ ಹೋಗ್ಬೇಡಿ, ಇದು ಮಾರುತಿ ಸ್ಕ್ರಿಪ್ಟ್. ಕಟ್ ಮಾಡಿದ್ರೆ ಇಬ್ರು ಹೀರೋಯಿನ್ಸ್ ಜೊತೆಗೆ ಇನ್ನೊಬ್ಳು ಆಡ್ ಆಗ್ತಾಳೆ. ಮಾಡ್ತಾನೆ ಯಾರ್ ಬೇಕೋ ಮನ ಮಾಡು. ಸ್ಟ್ರೈಟ್ 3 ಸಮ್ ಡ್ಯೂಯೆಟ್ ಸಾಂಗ್. Nobody does it better.
ಈ ಕಡೆ ಅಜ್ಜಿ ಮಾರುತಿ ಬರೆದಿರುವಂತ ಕೆಟ್ಟ ಸ್ಕ್ರಿಪ್ಟ್ ನ ಓದಿ ಬ್ರೈನ್ ಸ್ಟ್ರೋಕ್ ಆಗಿ ಹಾಸ್ಪಿಟಲ್ ಸೇರ್ಕೋತಾಳೆ. ಪ್ರಭಾಸ್ಗೆ ಅಜ್ಜಿ ಈ ತರ ಹಾಸ್ಪಿಟಲೈಸ್ಡ್ ಆಗಿರೋದು ಗೊತ್ತಾಗುತ್ತೆ. ಪ್ರಭಾಸ್ ಕಾರ್ ತೆಗೆದು ಸ್ಪೀಡ್ ಆಗಿ ಹಾಸ್ಪಿಟಲ್ ರೀಚ್ ಆಗಿ ನೋಡ್ತಾ ಇದೀನಿ ಅನ್ಕೋತಾನೆ. ಅವ್ರು ಯಾರಿಗೂ ನೀನ್ ಕಾಣಿಸೋಲ್ಲ. ಬಟ್ ಇಲ್ಯೂಷನ್ ಇದು, ರಿಯಾಲಿಟಿ ಅಲ್ಲ. ರಿಯಾಲಿಟಿ ಬಂದು ಬರೀ ಬ್ಯಾಡೀಸ್ ಜೊತೆ ರೊಮ್ಯಾನ್ಸ್ ಮಾಡೋದಷ್ಟೇ. ಇದೆಲ್ಲ ಇಲ್ಯೂಷನ್ ಅಂದ್ರೆ ಹೇಗ್ ಹೇಳದ್ ನಿಮ್ಗೆ? ನಾವೆಲ್ಲರೂ ದೆವ್ವದ್ ಫಿಲಂ ನ ನೋಡ್ತಾ ಇದೀವಿ ಅನ್ಕೊಂಡು ಈ 3 ಜನ ಹೀರೋಯಿನ್ಸ್ ಇನ್ಸ್ಟಾ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜ್ ನ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಈ ಫಿಲಂ ಅಲ್ಲಿ ಎಂಜಾಯ್ ಮಾಡ್ತಿಲ್ವಾ? ಅದೇ ತರ ಇಲ್ಯೂಷನ್ ಅಂದ್ರೆ. ಕೇಳಕ್ಕೆ ಇಷ್ಟ ಚೆನ್ನಾಗಿದೆ, ಇನ್ನು ಕಣ್ಣಿತ್ತಿದ್ರೆ ಎಷ್ಟು ಚೆನ್ನಾಗಿರೋದು. ಅದೊಂದು ಅದ್ಭುತ ಬಿಡಿ, ಮಾಯಾಲೋಕ. ಇವಾಗ ಗೊತ್ತಾಗುತ್ತೆ ಇಷ್ಟೆಲ್ಲ ತಾತ ಯಾಕೆ ಮಾಡ್ತಿದ್ದಾನೆ ಅಂತ. ಗಂಗಮ್ಮನ ಪ್ರಾಣ ಕ್ಷುದ್ರ ಶಕ್ತಿಗೆ ಆಹಾರವಾಗುತ್ತೆ, ಆಗ ಮತ್ತೆ ಜನ್ಮ ಪಡೆತೀನಿ. ರಾಜು ಅವರ ಅಜ್ಜಿ ವಯೋಸಹಜ ಕಾಯಿಲೆಯಿಂದ ಸತ್ರೆ ತಾತನ್ಗೆ ಮರುಜನ್ಮ ಸಿಗುತ್ತಂತೆ. ವಾಹ್, ಸೂಪರ್. ನಾವು ಬಂದು ಏಯ್ ದೆವ್ವ, ವಯೋಸಹಜ ಕಾಯಿಲೆಯಿಂದ ಸಾಯ್ಬೇಕು ಅಂತ ಹೇಳಿದ್ದು, ಈ ತರ ಎಲ್ಲ ಸಾಯ್ಸಂಗಿಲ್ಲ. ರೂಲ್ಸ್ ಇಲ್ವೇನೋ ನಿಮ್ಗೆಲ್ಲ? ಗುದ್ಬಿಟ್ರೆ ಇದೆಲ್ಲ ಮೋಸ ಗುರು. ಅರಮನೆಯಲ್ಲಿ ನೋಡಿದ್ರೆ ಇಷ್ಟ ಬಂದಂಗೆ ಒಬ್ಬ ಒಳಗ್ ಬರ್ತಾನೆ, ಒಬ್ಬ ಆಚೆಗೆ ಹೋಗ್ತಾನೆ. ನೀವು ಮಾತ್ರ ಆಚೆ ಹೋಗಕ್ಕಾಗಲ್ ಬಂತೆ. ತಾತನ್ಗೆ ಕಳ್ಳ ಬರೋದು ಒಳಗೆ ಗೊತ್ತಾಗುತ್ತೆ ತಾನೆ. ಒಳಗ್ ಬಂದ್ರೆ ಕದೀತಾನೆ ಅಂತ ಗೊತ್ತಾದ್ಮೇಲೆ ಅವ್ನ್ ಯಾಕೆ ಒಳಗ್ ಬಿಟ್ಕೊಂಡ? ಸೈಕಿಯಾಟ್ರಿಸ್ಟ್ ಬಂದ ಹೋದ, ಇಬ್ರು ಬ್ಯಾಡೀಸ್ ಜೊತೆ ಒಬ್ಬ ಹೆಣ ಕಾಯೋನು ಕೂಡ ಒಳಗ್ ಬಂದ. ಇದೆಲ್ಲ ಹೇಗೆ? ಇರ್ಲಿ ಬಿಡಿ, ನಾವೇನ್ ಲಾಜಿಕ್ ನೋಡಕ್ ಫಿಲಂ ನೋಡ್ತಿಲ್ವಲ್ಲ. ಪಿಕ್ಚರ್ ಅಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದಿರಾ. ದಾಟ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು. ಇಂಡಿಯಾಸ್ ಫಸ್ಟ್ ಫ್ಯಾಂಟಸಿ ಕಮ್ ಹಾರರ್ ಕಮ್ ಥ್ರಿಲ್ಲರ್ ಕಮ್ ಸಸ್ಪೆನ್ಸ್ ಕಮ್ ಮೂವಿ ಅಂತ ಹೇಳಿ ನಿಮ್ನ ಬಕ್ರ ಮಾಡ್ಬಿಟ್ರಣ. ಈಗ್ಲಿಂದ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ ಡಿಲೇಟ್ ಆಗಿದ್ದಂತ ಎಲ್ಲಾ ಸ್ಟಂಟ್ ಸೀನ್ಸ್ ನ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ 3 ಜನ ಬ್ಯಾಡೀಸ್ ಜೊತೆ ರೊಮ್ಯಾನ್ಸ್ ಮಾಡಿದ್ದು ಸಾಕಾಗಿ ಬೋರ್ ಆಗಿ ಫೈನಲಿ ಚಕ್ರನ ಆಕ್ಟಿವೇಟ್ ಮಾಡಿ ತಾತನ್ನ ಸಾಯಿಸ್ತಾನೆ. ಅದೆಲ್ಲ ಅಜ್ಜಿ ಕತೆ. ಫೈನಲ್ ನೈಲ್ ಅಂದ ಕಾಫಿನ್ ಅನ್ನೋ ತರ ಸಂಬಂಧ ಇಲ್ದಂಗೆ ಸೀಕ್ವೆನ್ಸ್ ಲಿಂಕ್ ಕೊಡ್ತಾನೆ ನಮ್ ಮಾರುತಿ. ನೇತ್ರದಾನ ಪವಿತ್ರವಾದ, ಎಲ್ರೂ ಮನ್ಸು ಮಾಡೋಣ. We are living in the era where both ರಾಜಮೌಳಿ and ಮಾರುತಿ lives in the same industry. ಇಲ್ಲಿಗೆ ಆಡಿಯನ್ಸ್ ಆಗಿ ನಿಮ್ಮ ಕತೆ ಮುಗೀತು. ವಾಟ್ ಕುಡ್ ಹ್ಯಾವ್ ಬಿನ್ ಕರೆಕ್ಟೆಡ್ ಅಂತ ಈ ಫಿಲಂ ಬಗ್ಗೆ ಹೇಳೋದಾದ್ರೆ, ಮಾರುತಿಗೆ ಜಾಸ್ತಿ ಬಜೆಟ್ ನ ಕೊಡದೆ 3 ಜನ ಹೀರೋಯಿನ್ಸ್ ನ ಈ ಫಿಲಂ ಇಂದ ತೆಗೆದಾಕಿ ಒಬ್ಬರನ್ನ ಹೀರೋಯಿನ್ ಆಗಿ ಮಾಡಿ ಸ್ಟೋರಿನ ಸಿಂಪಲ್ ಆಗಿಟ್ಟು ಅಂಡ್ ಮೋರ್ ಓವರ್ ಈ ಕಾನ್ಫಿಡೆನ್ಸ್ ನ ಕಮ್ಮಿ ಮಾಡಿ ಈ ಫಿಲಂ ನ ಏನಾದ್ರೂ ಮಾಡಿದಿದ್ರೆ ಪಿ ಕುಂದಿ ಅಣ್ಣ ಮೂವಿ ಅಂತ ನಾನು ಒಂದು 10 ರಿಂದ 15 ನಿಮಿಷ ಈ ಫಿಲಂ ಬಗ್ಗೆ ಮಾತಾಡ್ತಿದ್ದೆ. ಅಲ್ಲಿಗೆ ನಾನು ಏನ್ ಜೋಕ್ಸ್ ಮಾಡಿದ್ನೋ ಈ ಫಿಲಂ ಮೇಲೆ, ಅದು ಬರೀ ಕ್ಯಾರೆಕ್ಟರ್ ಮೇಲಾಗಿರುತ್ತೆ, ಹೀರೋಗಳ ಮೇಲಲ್ಲ, ಹೀರೋಯಿನ್ಸ್ ಮೇಲಲ್ಲ. ದಯವಿಟ್ಟು ನೆಕ್ಸ್ಟ್ ಈ ತರ ಸಿನಿಮಾ ಮಾಡಕ್ ಹೋಗ್ಬೇಡ. ಸೊ ದಟ್ಸ್ ಆಲ್ guys, that's all about Raja Saab movie roast. Stay tuned for next video. Till then, like, share, subscribe. ಸಿಗೋಣ, peace. ಯಾವಾಗ ತೆಗ್ದೆ, ಎಲ್ ತೆಗ್ದೆ, ಯಾವಾಗ ನೋಡ್ದೆ, ಹೇಗ್ ನೋಡ್ದೆ, ಎಲ್ ನೋಡ್ದೆ, ಸಿಡ್ದೋಗ್ತಿದೆ. ಈ ದೆವ್ವ ಭೂತ ಎಲ್ಲ ಸುಳ್ಳ್ರು, ಏನೋ ಸುಮ್ನೆ ಮಜಕ್ ಸಿನಿಮಾ ನೋಡ್ಬೇಕಪ್ಪ.